ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಿನಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಐ ಆಮ್ ಇನ್ ಮೈ ನೇಟಿವ್ ಪ್ಲೇಸ್. ನನ್ನ ಬೆಸ್ಟ್ ಫ್ರೆಂಡ್ನ ಮದುವೆ ಇದೆ ಅಂತ ಹೇಳಿ ಊರಿಗೆ ಬಂದಿದ್ದೀನಿ. ಸೊ ಎಸ್, ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಫ್ರೆಂಡ್ ಮದುವೆ ಅಂತಂದರೆ ಅದೊಂದು ಖುಷಿ ಅಲ್ವಾ, ಹಾಗೆ. ಮತ್ತು ನಮ್ಮೂರು ಅಂತಂದರೆ ಅದಿನ್ನೂ ಸ್ಪೆಷಲ್, ಇನ್ನೂ ಖುಷಿ, ಇನ್ನೂ ಸಂತೋಷದ ವಿಷಯ. ಬಿಕಾಸ್ ಟೈಮ್ ಎಷ್ಟು ಸ್ಪೆಂಡ್ ಮಾಡಿದರೂ ಕಮ್ಮಿನೇ ಅಂತ ಅನಿಸುತ್ತೆ. ಮತ್ತು ಬೆಂಗಳೂರಿಗೆ ಹೋಗಲಿಕ್ಕೆ ಬೇಜಾರಾಗುತ್ತೆ. ಹಾಗೆ ಇಲ್ಲಿ ಕೆಲವೆಲ್ಲ ಕ್ಷಣಗಳನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಬೀಯಿಂಗ್ ಇನ್ ನೇಚರ್. ಮತ್ತು ನಮ್ಮ ತೋಟದಲ್ಲೇ ಬೆಳೆದಿರುವಂತಹ ಕುಕುಂಬರ್, ಸೋ ಸ್ಪೆಷಲ್. ಐ ಆಮ್ ಸ್ಪೆಂಡಿಂಗ್ ಮೈ ಕ್ವಾಲಿಟಿ ಟೈಮ್ ಹಿಯರ್. ಹಾಗೆಯೇ ಮುಳ್ಳು ಸೌತೆ ತಿಂತಾಯಿದ್ದೀನಿ, ಗಾರ್ಡನಲ್ಲೇ ಬೆಳೆದಿರೋವಂಥ ಮುಳ್ಳು ಸೌತೆ. ಕಾಫಿ ಎಲ್ಲ ಕುಡ್ದಾಗಿ ಇನ್ನಿವಾಗ ವೀಳ್ಯದೆಲೆ ಎಲ್ಲ ಈ ರೀತಿ ರೆಡಿ ಮಾಡಬೇಕು. ವೀಳ್ಯದೆಲೆ ಬೇಕಿತ್ತು ಮನೆಗೆ ತಗೊಂಡೋಗೋಕ್ಕೆ ಅಂತ ಹೇಳಿ ವೀಳ್ಯದೆಲೆನ ಈ ರೀತಿ ರೆಡಿ ಮಾಡ್ತಾಯಿದ್ದೀನಿ. ರಾತ್ರಿಗೆ ಸೊಳ್ಳೆ ರೊಟ್ಟಿ. ಸೊಳ್ಳೆ ಅಂತಂದರೆ ಹಲಸಿನಕಾಯಿ ಏನಿದೆ, ಹಲಸಿನಕಾಯಿ ಸೊಳ್ಳೆ ಇದೆಯಲ್ಲ, ಅದನ್ನು ಉಪ್ಪಲ್ಲಿ ನೆನೆ ಹಾಕಿರೋದು, ಆ ಸೊಳ್ಳೆದು ರೊಟ್ಟಿ. ಸೊ ರೆಸಿಪಿ ಎಲ್ಲ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇಲ್ಲ ನನ್ನ ಅತ್ತೆ ಚೆನ್ನಾಗಿ ಈ ರೀತಿ ಕೈಯಲ್ಲೇ ತಟ್ಟಿ ಸೊಳ್ಳೆ ರೊಟ್ಟಿ ಮಾಡ್ತಾಯಿದ್ದಾರೆ. ಈ ರೀತಿ ಬಾಳೆ ಎಲೆಯ ಮೇಲೆ, ಅದೇ ಸ್ಪೆಷಲ್. ಅಲ್ಲಿಗೆ ಈ ರೀತಿ ತೆಳುವಾಗಿ ಚೆನ್ನಾಗಿ ತಟ್ಟಿ ನಂತರ ಕಾವಲಿಗೆ ಹಾಕಿ ರೋಸ್ಟ್ ಮಾಡುವಂಥದ್ದು. ಆವಾಗ ಬಿಸಿ ಬಿಸಿಯಾದಂತಹ ಸೊಳ್ಳೆ ರೊಟ್ಟಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟ್. ವಾವ್! ಈ ರೀತಿ ಬಾಳೆ ಎಲೆನಲ್ಲೇ ಈ ರೀತಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು. ಯಾಕಂತಂದರೆ ಡೈರೆಕ್ಟ್ ತೆಗೆದರೆ ಅದು ಅಂಟ್ಕೊಳ್ಳುತ್ತೆ. ಸೊ ಈ ರೀತಿ ಸ್ವಲ್ಪ ಬಿಸಿ ಮಾಡಿದ ನಂತರ ಬಾಳೆ ಎಲೆನ ತೆಗಿಬೇಕು. ಬಿಸಿಯಾದ ಸೊಳ್ಳೆ ರೊಟ್ಟಿ ಇಸ್ ರೆಡಿ ಟು ಈಟ್ ಅಲಾಂಗ್ ವಿತ್ ದಿಸ್ ಕಾಫಿ. ಆ್ಯಂಡ್ ದಿಸ್ ಇಸ್ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್, ಶುಭೋದಯ ಎವ್ರಿವನ್. ನನ್ನ ಊರಲ್ಲಿ 2ನೇ ದಿನ ಇದು. ಆ್ಯಂಡ್ ಎಸ್, ಟೈಮ್ ಇಸ್ ಗೋಯಿಂಗ್ ವೆರಿ ಕ್ವಿಕ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ಆಮ್ ಟ್ರಾವೆಲಿಂಗ್ ಟು ಮೈ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಬೇಕಾದ್ರೆ ಚಾಟ್ಸ್ ತಿನ್ಬೇಕಂತಾಯಿತು ದಾರಿ ಮಧ್ಯದಲ್ಲಿ. ಸೊ ಹ್ಯಾವಿಂಗ್ ಚಾಟ್ಸ್, ಐಸ್ ಕ್ರೀಮ್. ಹಾಗೆ ಇದು ನನ್ನ ಅಮ್ಮನ ಮನೆಯಲ್ಲಿ. ಗುಡ್ ಮಾರ್ನಿಂಗ್. ಅಮ್ಮ ಬಿಸಿಯಾಗಿ ನೀರು ದೋಸೆ ಮಾಡ್ತಾಯಿದ್ದಾರೆ, ತೆಳ್ಳವು. ನೀರು ದೋಸೆ ಕ್ರೇವಿಂಗ್ ಆಗ್ತಾಯಿದೆ ನನಗೆ. ಕಾವಲಿಗೆ ಈ ರೀತಿ ಬಿಸಿಯಾಗಿ ದೋಸೆ ಮಾಡಿ ತಿಂತಾಯಿದ್ರೆ ಸೂಪರ್ಬ್. ಹಾಗೆ ಐ ಆಮ್ ಗೆಟಿಂಗ್ ರೆಡಿ. ಇವತ್ತು ನನ್ನ ಫ್ರೆಂಡಿನ ಮದುವೆ, ಬೆಸ್ಟ್ ಫ್ರೆಂಡ್ ಮದುವೆ ಅಂತ ಹೇಳಿ ನಾನು, ತಮ್ಮ, ತಂಗಿ, ಹಸ್ಬೆಂಡ್ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ಇದು ನನ್ನ ಔಟ್ಫಿಟ್ ಆಗಿತ್ತು, ಸಾರಿ, ಗ್ರೀನ್ ಸಾರಿ. ಸೊ ಲೆಟ್ಸ್ ಗೋ. ಫೈನಲಿ ಮೈ ಫ್ರೆಂಡ್ ಇಸ್ ಗೆಟಿಂಗ್ ಮ್ಯಾರಿಡ್. ಬ್ರೈಡ್ ಟು ಬಿ ಎಲ್ಲ ಸೆಲೆಬ್ರೇಷನ್ ಆಗಿದೆ, ಅದೇ ಫ್ರೆಂಡಿನ ಮದುವೆ ಇವಾಗ. ಎಸ್, ಆ್ಯಂಡ್ bride is looking absolutely stunning, gorgeous. ಮದುವೆ ಎಲ್ಲ ಮುಗಿಸಿ ಇವಾಗ ಮತ್ತೆ ಪಯಣ ಬ್ಯಾಕ್ ಟು ನಮ್ಮ ಮನೆ ಅಷ್ಟೇ. ಕಬ್ಬಿನ ಹಾಲು ಕುಡಿತಾ ಮತ್ತೆ ನಮ್ಮ ಪಯಣ ಮನೆಗೆ. ಮದುವೆ ಅಂತೂ ಅದ್ಧೂರಿಯಾಗಿ ನಡೀತು. ನನ್ನ ಫ್ರೆಂಡ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಆ್ಯಂಡ್ ಐ ಫೆಲ್ಟ್ ಸೋ ಹ್ಯಾಪಿ. ಮನೆಗೆ ಬಂದು ಮಜ್ಜಿಗೆ, ಹಾಗೆಯೇ ಬಾಳೆಹಣ್ಣು ಪೋಡಿ ಮಾಡೋಣ ಅಂತ, ಪಾಳಂಪುರಿ ಮಾಡೋಣ. ಕೇರಳದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ತಿಂಡಿ. ನಂದು ಆಲ್ ಟೈಮ್ ಫೇವ್ರೇಟ್. ಸಂಜೆ ನನಗೆ ಬಜ್ಜಿ ಕ್ರೇವಿಂಗ್ ಆಗೋದು ಅಂತಂದರೆ ಆಲ್ಮೋಸ್ಟ್ ಬಾಳೆಹಣ್ಣು ಪೋಡಿನೇ. ಐ ಗೆಸ್ ನೀವು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಬಾಳೆಹಣ್ಣು ಪೋಡಿನ ಮಾಡೋದು ನೋಡೇ ಇರ್ತೀರ. ಸೊ ಯು ವಿಲ್ ಆಲ್ಸೋ ಬಿ ಎ ಪ್ರೋ ನೌ, ಅಲ್ವಾ? ಟ್ರೈ ಮಾಡಿ, ಒಂದು ಸಲ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ. ಎಸ್, ಇಟ್ಸ್ ರೆಡಿ.
ಮತ್ತು ಬ್ಯೂಟಿಫುಲ್ ಗಾರ್ಡನ್ ಏನಿದೆ ಅಲ್ಲೇ ಆಚೆ ಈಚೆ ವಾಕಿಂಗ್ ಮಾಡೋದು, ಇಟ್ ಫೀಲ್ಸ್ ಸೋ ಗುಡ್ ಅಲ್ವಾ, ಟು ಬಿ ವಿತ್ ನೇಚರ್. ಮತ್ತು ಇದು ಮಂಗನ್ ಬಾಲ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿದೆಯಾ? ಹಾಗೆಯೇ ಸಿಯಾಳ ಕೊಡ್ದು. ನಂದೊಂದು ಫೇವ್ರೇಟ್ ಹಾಬಿ ಅಂತಂದರೆ ಗಾರ್ಡನಿಂಗ್. ಈ ರೀತಿ ಒಂದು ಪ್ಲಾಸ್ಟಿಕ್ ಪಾಟ್ ಏನಿದೆ ಸಿಕ್ತು, ಅದರಲ್ಲಿ ಪರ್ಪಲ್ ವೇಯ್ನ, ಟರ್ಟಲ್ ವೇಯ್ನನ್ನೆಲ್ಲ ನಡ್ತಾ ಇದ್ದೀನಿ. ಒನ್ ಆಫ್ ದ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇಟ್ ಲುಕ್ ಸೋ ಬ್ಯೂಟಿಫುಲ್ ಅಲ್ವಾ? ಹಾಗೆಯೇ ಈವ್ನಿಂಗ್ ಹೊರಗಡೆ ಹೋಗೋಕ್ಕಿತ್ತು. ಹಾಗೆಯೇ ನನ್ನ ಚೈಲ್ಡ್ಹುಡ್ ಒಂದು ಸಲ ನೆನಪಾಗೋಕ್ಕೆ ನನಗೆ ಈ ಗೋಲ್ಡನ್ ಬೆರೀಸ್ ಸಿಕ್ತು ಆ್ಯಂಡ್ ದಿಸ್ ಲಾಲಿ. ಹಾಗೆಯೇ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಹ್ಯಾವ್ ಅ ಗ್ರೇಟ್ ಡೇ.